ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನ ದಿನ ನವೆಂಬರ್ 26 ಅವ್ರ ಹತ್ರ ಬೇಡ್ಕೊಂಡೆ ಒಂದು ಫಂಕ್ಷನ್ ಮಾಡ್ಬೇಕು ಅಂತ. ಏನ್ ಬೇಕು ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ 120 ಜನಕ್ಕೆ ಡಾಕ್ಟರ್ಸು, ಲಾಯರ್ಸು, ಪೊಲೀಸು, ಕಾರ್ಮಿಕರ ಸಂಘದವರು, ಅಂಬೇಡ್ಕರಿಸ್ಟು ಎಲ್ಲರಿಗೆ ಶಾಸಕರು ಫೋಟೋ ಹಾಕಿ ಇವ್ರು ಫೋಟೋ ಹಾಕಿ ಮೊಮೆಂಟಸ್ ಅಪ್ರಿಷಿಯೇಟ್ ಮಾಡಿ ಕೊಡ್ತೀವಿ. ಎಲ್ಲ ಸ್ಪಾನ್ಸರ್. ಇನ್ನೊಂದು ಸಮಾರಂಭದಲ್ಲಿ ನನಗೆ ಕೇಳಿದ್ರು ಯಾಕೆ ನನ್ನ ಹತ್ರ ಏನು ಕೇಳಿಲ್ಲ ಅಂತ. ಆವಾಗ ಕೇಳಲ್ಲ ಸರ್, ವರ್ಷಕ್ಕೆ ಒಂದು ನನಗೆ ಅವಕಾಶ ಮಾಡಿಕೊಟ್ಟಿದ್ದ PDO ಸಾರ್ಗೆ, ಸೆಕ್ರೆಟರಿ ಸಾರ್ಗೆ, ಚೇರ್ಮನ್ಗೆ ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲರಿಗೂ ನಮಸ್ಕಾರ. ಬಂಗಾರಪೇಟೆ ಕ್ಷೇತ್ರ ಮತ್ತು KGF ಕ್ಷೇತ್ರಕ್ಕೆ 2 ಶಾಸಕರು ಸೇರಿ ಸನ್ಮಾನ್ಯ ಶ್ರೀ ಗೋಪಾಲ್ ರೆಡ್ಡಿ ಅವರನ್ನು JDS ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದಾರೆ. ಅಂದರೆ ಬಂಗಾರಪೇಟೆ ಕಷ್ಟ ಏನಿದೆ ಶಾಸಕರು, KGF ಕಷ್ಟ ಏನಿದೆ ಆ ಶಾಸಕರು, ಆದರೆ ಕೆಲಸ ಮಾಡೋ ಒಂದು KDS ಚೇರ್ಮನ್ ಮಾಡ್ಬೇಕಂತ ಹೇಳಿ ನಮ್ಮ ಗೋಪಾಲ್ ರೆಡ್ಡಿ ಸೆಲೆಕ್ಟ್ ಮಾಡಿ ನಮ್ಮ ಗೋಪಾಲ್ ರೆಡ್ಡಿ ಸಹ ಕೆಲಸ ಮಾಡ್ತೀವಿ ಇದ್ದ ಹೋಗಲ್ಲ. ಅವರು ಜನಪ್ರಿಯರು. ಅವ್ರು ಕೆಲಸ ಮಾಡೋದು ನಾವೆಲ್ಲ ಕಣ್ಣಲ್ಲಿ ನೋಡ್ತೀವಿ ಮುಂದೆ ಯಾವ ಥರ ನಡೀತಿದೆ ಅಂತ. ನಮ್ಮದು ಒಂದು ಮನವಿ ಇತ್ತು, ಆಗನ್ನ ರಕ್ಷಣಾ ವರ್ಗದ ಎಸೆನ್ಷಿಯಲ್ ಸರ್, ದಯವಿಟ್ಟು ನಮ್ಮ DKL ಕ್ಷೇತ್ರ ಪರವಾಗಿ ಎಲ್ಲ ಜನರು, ನಮ್ಮ ಸ್ನೇಹಿತರು, ಮುಖಂಡರು ಎಲ್ಲ ಇಲ್ಲಿ ಬಂದಿದ್ದಾರೆ. ನಮ್ಮ ಎಲ್ಲ ಆಶೀರ್ವಾದ ಅವರಿರಲಿ. ನಾವು ಸುಮಾರು ಕೆಲಸ ಮಾಡಿಕೊಡ್ಬೇಕು, ದೇವರ ಆಶೀರ್ವಾದ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಒಟ್ಟಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್.ಎಂ. ನಾರಾಯಣಸ್ವಾಮಿಯವರು, ರೂಪಾ ಶಶಿಧರ್ ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತೇನೆ. ಈ ಶಾಸಕರು ತುಂಬ ಹೋರಾಟ ಮಾಡಿ ನನಗೆ ಈ ಅಧ್ಯಕ್ಷ ಸ್ಥಾನ ಕೊಡ್ತಿದ್ದಾರೆ. ಅವರು ನಮ್ಮ ಜೀವನದಿಂದ ಅವ್ರನ್ನ ಈ ದಿನ ನಡೆಯೋದಿಲ್ಲ. ಅವ್ರ ಋಣ 100% ತೀರಿಸ್ತೇನೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದಾರ ನನ್ನ ಗೋಪಾಲ್ ರೆಡ್ಡಿ ಕಾರ್ಯವೈಖರಿಯಲ್ಲಿ ಏನೇನು ಮಾಡ್ತಾರೆ ಅಂತ, ಏನೇನು ಎಲಿಜಿಬಲ್ ಇದೆಯೋ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ನಮ್ಮ ಶಾಸಕರ ಮುಖಾಂತರ ನಮ್ಮ ಸುರೇಶಣ್ಣ ಹತ್ರ ಹೋಗಿ ಏನೇನು ಬೇಕು ಫಂಡ್ ಎಲ್ಲ ನಮ್ಮ ಶಾಸಕರ ಮುಖಾಂತರ ಹೋಗಿ ತಗೊಂಡ್ಬಂದು ಏನೇನು ಎಲಿಜಿಬಲ್ ಇದೆ ಅಂತ ನಾನು ಫಸ್ಟ್ ನೋಡ್ತೀನಿ. ಏನು ಎಲಿಜಿಬಲ್ ಇದೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಆಲಂಬರಕ್ಕೆ ಕೊಡ್ತೀನಿ. ಯಾಕೆ ನಾನು ಆಲಂಬರಕ್ಕೆ ಕೊಡ್ತೀನಿ ಅಂದರೆ ನನಗೆ ಇವತ್ತು KD ಅಧ್ಯಕ್ಷರನ್ನ ಸಿಕ್ಕಿರೋದು ಎಲ್ಲ ನಿಮ್ಮಿಂದ ಅಂತ ಹೇಳ್ತೀನಂದರೆ ಹೆಚ್ಚಿನ ಮತಗಳಿಂದ ನಮ್ಮ ಶಾಸಕರಿಗೆ ಹೆಚ್ಚಿದ್ದೇವೆ. ಆ ಒಂದು ವಿಶ್ವಾಸ ಇಟ್ಕೊಂಡು ನನ್ನ KD ಅಧ್ಯಕ್ಷರು ಮಾಡಿದ್ದಾರೆ. ಅದೆಲ್ಲ ಸೇರ್ಬೇಕಾಗಿರೋದು ನಮ್ಮ DKL ಭಾರತ್ ನಗರ, MP ನಗರ, MB ನಗರವರೆಗೆ ನಾನು ತುಂಬ ನಮಸ್ಕಾರಗಳ. ಅದರಿಂದಲೇ ನನಗೆ ಈಗ ಅಧ್ಯಕ್ಷರ ಸ್ಥಾನ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಗರಗಳಿಗೆ. ದಯವಿಟ್ಟು ನಗರಗಳಲ್ಲಿ ಏನೇ ಪ್ರಾಬ್ಲಮ್ ಇರಲಿ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ದು ಏನು ಪ್ರಾಬ್ಲಮ್ಸ್ ಇದೆ, ಲೈಟ್ಸು, ಡ್ರೈನೇಜಸ್ಸು, ಏನೇನು ಎಲಿಜಿಬಲ್ ಇದೆಯೋ ಫಸ್ಟ್ ಪ್ರಿಫರೆನ್ಸ್ ನಾನು ನಗರಗಳಿಗೆ ಕೊಡ್ತೀನಿ. ನಾನು ಯಾಕೆ ಅಂದರೆ ಇಲ್ಲಿಂದನೇ ನಮ್ಮ ಶಾಸಕರು ವಿನ್ ಆಗಿದ್ದಾರೆ. ಅವ್ರ ಡ್ರೀಮ್ ಅಂದರೆ ನಮ್ಮ DKL ಇದ್ದೇನು ಕೂಡ ಆ ಜ್ಞಾಪಕ ಬಂದಾಗ ಗೋಪಾಲ್ ರೆಡ್ಡಿನೂ ಜ್ಞಾಪಕ ಬರ್ತಾರೆ ನಮ್ಮ ಶಾಸಕರು. ಯಾಕೆ ಅಂದರೆ ನಾನು ಕೂಡ ಅದನ್ನು ಶ್ರಮ ವಹಿಸಿದ್ದೀನಿ. ನಿಮ್ಮನ್ನೆಲ್ಲ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ವೋಟ್ ಮಾಡ್ತಿದ್ದೀನಿ. ಅದರಿಂದ ಈ ಶಾಸಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನನಗೆ ಅಧ್ಯಕ್ಷ ಸ್ಥಾನ ಕೊಡಿಸಿದ್ದಾರೆ. ಅದನ್ನಂತ ನಾವು ಹುಡುಗರಿಗೂ ಏನಾದರೂ ಎಲಿಜಿಬಲ್ ಇದ್ದರೆ ನಾವು ಮಾಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ನಗರಗಳಿಗೆ ಇರೋದು, ಅದು ಅರ್ಬನ್ ಡೆವಲಪ್ಮೆಂಟ್. ಅದರಿಂದ ಏನೇನು ಎಲಿಜಿಬಲ್ ಇದೆಯೋ ನಾಳೆ ನಾವು ಸ್ಪೆಷಲ್ ಮೀಟಿಂಗ್ ಹಾಕಿ, ಅಫಿಷಿಯಲ್ ಮೀಟಿಂಗ್ ಹಾಕಿ ಅದರ್ವೈಸ್ ನಾವು ಅದನ್ನು ಡಿಸೈಡ್ ಮಾಡೋಕ್ಕೆ ನಾನು ತಯಾರಿದ್ದೀವಿ. ಇನ್ನೂ ನಮ್ಮ ಸುರೇಶ್ ಅಣ್ಣ ನಮ್ಮ ಶಾಸಕರಿಗೆ ತುಂಬ ಆಪ್ತಿದ್ದಾರೆ. ಆ ಸುರೇಶ್ ಅಣ್ಣನಿಗೆ CM ಸಾಹೇಬರು ತುಂಬ ಆಪ್ತಿದ್ದಾರೆ. ಏನೇನು ಇದುವರೆಗೂ ಏನು ನಡೆದಿರಲ್ಲ ಅದು ನಡೆಸ್ತೀನಿ ಅಂತ ನಮ್ಮ ನಂಬಿಕೆ ಇದೆ, ನಡೆಸೇ ಅಂತ ಹೇಳ್ತೀನಿ. ಉದಾಹರಣೆಗೆ ನಮ್ಮ ಮುಖಂಡರಿಗೆ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ 30 ಜನಕ್ಕೆ ನಾನು ನನ್ನ ಧನ್ಯವಾದ ಹೇಳ್ತೀನಿ.
ಸುರೇಶಣ್ಣ ಹಂಗೆ ಈ ದಿನ KGF
ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಸರ್ಕಾರದ ಆದೇಶದಂತೆ ಇವತ್ತು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪಕಾ ಶಶಿಧರ್ ಅವರು ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೌರವಾಯುತ ಸಿದ್ದರಾಮಣ್ಣವರು, ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬೈಟಿ ಸುರೇಶ್ ಅವರ ಆಶೀರ್ವಾದದಿಂದ ಇವತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜಿ ಗೋಪಾಲ್ ರೆಡ್ಡಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಚುನಾವಣೆಯನ್ನು ಮಾಡ್ತಾರೆ. ಇವತ್ತು ಒಂದೇ ದೇಶ ಚುನಾವಣೆ ಮಾಡಕ್ಕೆ ಹೋದಾಗ ಇಲ್ಲಿ ತಾರತಮ್ಯ ಉದ್ಭವಿಸ್ತದೆ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಜನ ಪಾರ್ಲಿಮೆಂಟ್ಗೆ ಒಂಥರ ವೋಟ್ ಕೊಡ್ತಾರೆ, ಸ್ಟೇಟ್ಗೆ ವೋಟ್ ಕೊಡ್ತಾರೆ, ಸ್ಥಳೀಯ ಸಂಸ್ಥೆಗೆ ಒಂಥರ ವೋಟ್ ಕೊಡ್ತಾರೆ. ಹಂಗಾಗಿ ಒಂದೇ ದೇಶ ಅವರ ಚುನಾವಣೆಗೆ ನಾನು ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸ್ತೇನೆ. ದೇವ್ರು ಒಳ್ಳೇದು ಮಾಡಲಿ. ಇನ್ನೂ ಒಂದು ಟರ್ಮ್ ಚೇರ್ಮನ್ ಆಗಲಿ, ಇನ್ನೊಂದು 5 ವರ್ಷ ಚೇರ್ಮನ್ ಆಗಲಿ, ಜೆಪಿ ಆಗಲಿ, ಸಿಪಿ ಆಗಲಿ ಎಲ್ಲ ಆಗ್ತೇನೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಬೇಕಂದ್ರೆ ಇವರಿಬ್ಬರು ಕೂಡ ಕಾರಣ. ವಿಜಯ್ ಕುಮಾರ್ ಈ ಸಮಾರಂಭ ಸಕ್ಸಸ್ ಆಗೋದು. ಎಲ್ಲ ಟೋಟಲ್ ನಮ್ಮ ಗಟ್ಟಿ ಬಾಯ್ಸ್ ಮಾಡಿರೋದಕ್ಕೆ ಎಲ್ಲ ಧನ್ಯವಾದಗಳು ತಿಳಿಸ್ತೇನೆ. ಗಟ್ಟಿ ಬಾಯ್ಸ್ ಟೀಮ್